ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ರವಾ ಉಂಡೆನ ಯಾವ ರೀತಿ ನಾವು ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಂಬ ಟೇಸ್ಟಿಯಾದ ರೆಸಿಪಿ, ಹಾಗೆ ಈಸಿ ರೆಸಿಪಿ, ವಿಲೇಜ್ ಸ್ಟೈಲಲ್ಲಿ ತೋರಿಸ್ತೀನಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈಗ ಯಾವ ರೀತಿ ರವಾ ಉಂಡೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಇದು ಉಪ್ಪಿಟ್ಟು ರವೆ. ಸೊ ಈ ರವೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ಸಣ್ಣ ರವೆ, 1 kg ಮಾಡ್ತಾ ಇದ್ದೀನಿ. ಇದು ಅರ್ಧ kg ಪ್ಯಾಕು, 1 kg. ಸೊ 1 kgಯಲ್ಲಿ ಮಾಡಿ ತೋರಿಸ್ತೀನಿ ನಾನು. 1 kgಗೆ ಎಷ್ಟೆಷ್ಟು ಹಾಕ್ಕೋಬೇಕು ಅಂತ. ಫ್ರೆಂಡ್ಸ್, ಈ ಬಾಣಲಿ ಇಡ್ತಾ ಇದ್ದೀನಿ. ಈ ಬಾಣಲಿಯಲ್ಲಿ ನಾನು ರವಾನ ಹುರ್ಕೋತೀನಿ. ಫಸ್ಟು ಈಗ ನಾನು ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋತೀನಿ. ಫ್ರೆಂಡ್ಸ್, ಇದು ತುಪ್ಪ, ಇದೊಂದು 4 ಟೇಬಲ್ ಸ್ಪೂನ್ ಅಷ್ಟಿದೆ. ತುಪ್ಪ ಚೆನ್ನಾಗಿ ಕಾಯ್ದಿದೆ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. 2 ಸೇರಿ ಒಂದು 100 ಗ್ರಾಮ್ ಅಷ್ಟಿದೆ. ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಸೇರಿಸ್ಕೊಬೋದು. ಸ್ವಲ್ಪ ಫ್ರೈ ಆಗಿ ದ್ರಾಕ್ಷಿ ಎಲ್ಲ ಉಬ್ಬಿ ಬರಬೇಕು. ದ್ರಾಕ್ಷಿ ಚೆನ್ನಾಗಿ ಉಬ್ಬಿ ಬಂದ ನಂತರ ಈಗ ನಾನು ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ತುಪ್ಪ 4 ಟೇಬಲ್ ಸ್ಪೂನ್ ಹಾಕಿದ್ದೆ, ಹಾಗಾಗಿ ತುಪ್ಪ ಇನ್ನೂ ಸ್ವಲ್ಪ ಉಳಿದಿದೆ. ಅದೇ ತುಪ್ಪಕ್ಕೆ ನಾನು 1 kg ಅಷ್ಟು ಸಣ್ಣ ರವೆನ ಹಾಕ್ತಾ ಇದ್ದೀನಿ. ಉಪ್ಪಿಟ್ಟು ರವೆ ಸಣ್ಣದಾಗಿ ಸಿಗುತ್ತೆ, ಅದು ಚಿರೋಟಿ ರವೆ ಅಲ್ಲ. ಇದು ಮೀಡಿಯಮ್ ಫ್ಲೇಮ್ ಇರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ರವೆನ ಚೆನ್ನಾಗಿ ಹುರ್ಕೋಬೇಕು. ರವೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ರವೆ ಎಲ್ಲ ಅಗುರ ಥರ ಆಗಬೇಕು. ಆ ರೀತಿಯಾಗಿ ನೋಡಿಕೊಂಡು ಹುರ್ಕೋಬೇಕಾಗುತ್ತೆ. ಕೈನ ಬಿಡಬಾರ್ದು ಹುರಿಬೇಕಾದ್ರೆ. ಕೈ ಬಿಟ್ಬಿಟ್ರೆ ತಳ ಸೀದ್ಬಿಡುತ್ತೆ. 5 ರಿಂದ 6 ನಿಮಿಷಗಳ ಕಾಲ ರವೆ ಹುರಿದ ನಂತರ ಇಲ್ಲಿ ನಾನು ಸುಮಾರು 1/4 kg ಅಷ್ಟು ನಾನು ಒಣ ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ. ನೀವೊಂದು ದೊಡ್ಡ ಸೈಜು ಕೊಬ್ಬರಿನ ತಗೊಂಡು ಚೆನ್ನಾಗಿ ತುರ್ಕೊಂಡ್ರೆ ಆಯಿತು. ಅದರ ಮೇಲಿರುವಂತಹ ಬ್ಲ್ಯಾಕ್ ಕಲರ್ ಸಿಪ್ಪೆ ಏನಿದೆ, ಕಪ್ಪು ಸಿಪ್ಪೆ, ಅದನ್ನೆಲ್ಲ ಸ್ವಲ್ಪ ಎರೆದುಬಿಟ್ಟು ಅನಂತರ ನಾವು ತುರ್ಕೊಂಡ್ಬಿಟ್ರೆ ಬ್ಲ್ಯಾಕ್ ಕಲರ್ ಬರಲ್ಲ, ವೈಟ್ ಕಲರೇ ಇರುತ್ತೆ. ನೀಟಾಗಿ ಸುಮಾರು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತೀನಿ. ಕೊಬ್ಬರಿ ಎಲ್ಲ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉರಿ ಮೀಡಿಯಮ್ ಫ್ಲೇಮೇ ಇರಬೇಕು, ಹೈ ಫ್ಲೇಮ್ ಇಟ್ಕೋಬೇಡಿ. 1 ನಿಮಿಷಗಳ ಕಾಲ ಕೈ ಬಿಡದೆ ನಾನು ನೀಟಾಗಿ ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ಫ್ರೆಂಡ್ಸ್, ಇಲ್ಲಿ ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸುಮಾರು 1 kg ರವೆಗೆ ನಾನು ಅರ್ಧ kg ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಬೇಕು ಅನಿಸಿದ್ರೆ ಮಾತ್ರ ಇನ್ನೂ ಒಂದು ಸ್ವಲ್ಪ ನೀವು ಸೇರಿಸ್ಕೋಬೋದು. ನನಗಿಲ್ಲಿ 1 kg ರವೆಗೆ ಅರ್ಧ kg ರವೆ ಕರೆಕ್ಟಾಗುತ್ತೆ, ಸಕ್ಕರೆ ಕರೆಕ್ಟಾಗುತ್ತೆ. ಹಾಗಾಗಿ ನಾನಿಲ್ಲಿ ಅರ್ಧ kg ಸಕ್ಕರೆನ ಸೇರಿಸಿದ್ದೀನಿ.
ಸಕ್ಕರೆ ಹಾಕಿದ ನಂತರ ಫ್ರೆಂಡ್ಸ್ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅಂದರೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೀಟಾಗಿ ಮೆಲ್ಟ್ ಆಗಬೇಕು. ಸಕ್ಕರೆ ರವೆ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ಗಂಟನೂ ನಾವು ಫ್ರೈ ಮಾಡ್ಕೋಬೇಕು. ಸುಮಾರು ಈ ಪ್ರೋಸೆಸ್ಸು ಒಂದು 3 ರಿಂದ 4 ನಿಮಿಷ ಮಾಡ್ಕೋಬೇಕು. ಅದಾದ ನಂತರ ಈಗ ನಾನು ಏಲಕ್ಕಿ ಸುಮಾರು ಒಂದು 7 ರಿಂದ 8 ಏಲಕ್ಕಿನ ಕುಟ್ಟುಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ಲೇವರ್ ಬರುತ್ತೆ ಏಲಕ್ಕಿ ಸೇರಿಸೋದ್ರಿಂದ. ಏಲಕ್ಕಿ ಎಲ್ಲ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು 1 ಲೋಟದಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ಕಾಯಿಸಿದಂಥ ಹಾಲು ಇದು 1 ಲೋಟ, ಸುಮಾರು ಇದು 1/4 ಲೀಟ್ರಷ್ಟು ಹಾಲು ಅಂತಲೇ ಹೇಳ್ಬೋದು. ಇಲ್ಲಿ 1 kg ರವೆಗೆ ಅರ್ಧ kg ಸಕ್ಕರೆ, 1/4 ಲೀಟ್ರ್ ಹಾಲು, ಹಾಗೆ ಒಂದು 8 ಏಲಕ್ಕಿ, ಹಾಗೆಯೇ 1/4 kg ಕೊಬ್ಬರಿ ತುರಿ. ಇಷ್ಟಾಗ್ಬಿಟ್ರೆ ಸಾಕಾಗತ್ತೆ, ಬೇರೆ ಇನ್ನೇನು ಐಟಮ್ಸ್ ಬೇಕಾಗಲ್ಲ. ನೀಟಾಗಿ ಫ್ರೆಂಡ್ಸ್ ಸಕ್ಕರೆಯಲ್ಲಿ ಮೆಲ್ಟ್ ಆಗಬೇಕು. ಅಲ್ಲಿ ಗಂಟ ನಾನು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾಫ್ಟ್ ಆಗೋ ಗಂಟನು. ಅದಾದ ನಂತರ ಇಲ್ಲಿ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಪಾಕ ಬಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲಲ್ಲಿ. ತುಂಬ ತೆಳುವಾಗಿ ಹಾಲನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ನಾನು 1 kgಗೆ 1/4 ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ, ಅಷ್ಟು ಸಾಕಾಗುತ್ತೆ. ನಿಮಗೆ ಇನ್ನೂ ಸಾಫ್ಟ್ ಬೇಕು ಅಂತ ಅನಿಸಿದ್ರೆ ಮಾತ್ರ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಆದರೆ ಅದನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿಡೋದಕ್ಕೆ ಅಷ್ಟೊಂದು ಸರಿ ಹೋಗಲ್ಲ. ಈಗೇನು ನಾನು ಹಾಕಿದ್ದೀನಿ ಅಷ್ಟನ್ನು ಹಾಕ್ಕೊಂಬಿಟ್ರೆ ಒಂದು 15 ರಿಂದ 20 ದಿನಗಳ ಕಾಲ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ನಾನು. ತುಪ್ಪ ಸೇರಿಸಿದ ನಂತರ ಮತ್ತೊಮ್ಮೆ ನಾನು ನೀಟಾಗಿ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ, ಅಂದರೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸಕ್ಕರೆ ಕರಗಿ ಮಿಕ್ಸ್ ಆಗಿದೆ. ಈಗ ನಾನು ಕೆಳಗಿಳಿಸ್ಕೊಂಡಿದ್ದೀನಿ. ಅದಾದ ನಂತರ ಈಗ ನಾನು ಮತ್ತೊಮ್ಮೆ ಕೆಳಗಿಳಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಉಂಡೆಗಳಾಗಿ ಕಟ್ಟೋದಷ್ಟೇ. ನಮಗೆ ಯಾವ ಸೈಜಲ್ಲಿ ಉಂಡೆಗಳು ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಕಟ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ತಾಯಿದ್ದೀನಿ. ನೀವು ಬೇಕಂದರೆ ಇನ್ನೂ ಚಿಕ್ಕ ಸೈಜಲ್ಲಿ ಕಟ್ಕೊಬೋದು. ನಾನು ಈ ಸೈಜಲ್ಲಿ ಕಟ್ಕೊಂಡಿದ್ದೀನಿ. ಸ್ವಲ್ಪ ರವೆ ಹುಡಿನ ತಗೊಂಡು ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡ್ತಾ ಎಲ್ಲ ಕಡೆನೂ ನಾವು ರೌಂಡ್ ಮಾಡಿ ಕಟ್ಟಿದರೆ ಆಯಿತು. ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ಇದು ಡ್ರೈ ಆದ ನಂತರನೂ ಅಷ್ಟೇ, ತುಂಬ ಚೆನ್ನಾಗಿ ಡ್ರೈ ಆದರೆ ಗಟ್ಟಿಯಾಗುತ್ತೆ. ರವೆ ಉಂಡೆ ಎಷ್ಟು ಸುಲಭವಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಬಹುದು. ನೀವು ಕೂಡ ಟ್ರೈ ಮಾಡಿ. 1 kg ರವೆ ಉಂಡೆಗೆ 35 ರಿಂದ 40 ಉಂಡೆ ಆಗುತ್ತೆ. ಸೊ ನೀವು ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲಿ ಉಂಡೆನ ಕಟ್ಟಿದ್ದೀನಿ, ನೀವು ಚಿಕ್ಕ ಸೈಜಲ್ಲಿ ಕಟ್ಟಿದ್ರೆ ಒಂದು 50 ಉಂಡೆ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.